ಮದ್ವೆಗೆ ಯಾರು ಬರ್ತಾ ಇದಾರೆ? ನೀನ್ ನೋಡಿದ್ರೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಹೇಳು ಮಾವು, ಯಾರು ಬರ್ತಾ ಇದಾರೆ? ಅವ್ರೇ ಬರ್ತಾ ಇದಾರಲ್ವಾ, ಸ್ವಲ್ಪ ಹೊತ್ತು ವೇಟ್ ಮಾಡು, ನಿಮ್ಗೆ ಗೊತ್ತಾಗುತ್ತೆ. ಹಾಯ್, ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ. ಕಮ್ ಪ್ಲೀಸ್ ಕಮ್. Come, please take your seat. Oh, Yeah. thank you so much. ಸಮು, ಈ ಫೇಸ್ ಕಟ್ಟ ನಾನು ಎಲ್ಲೂ ನೋಡಿಲ್ಲ. ನೀನೇನಾದ್ರೂ ನೋಡಿದೀಯಾ? ನಾನು ನೋಡಿಲ್ಲ. ನನಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ. ಅವ್ರ ಜೊತೆ ಅವ್ರ ಹುಡುಗಿ ಕೂತಿರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಮಾವು ಯಾಕೆ ಇವನ್ನ ಕರೆಸಿದ್ರೆ? ಸಮು, ಈಗ ತಾನೇ ಟೈಟಲ್ ಕಾರ್ಡ್ ಶುರು ಆಗಿದೆ. ಇನ್ನೇನು ಸಿನಿಮಾ ಶುರು ಆಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. We are also equally happy. ನಾವು ಖುಷಿ ಪಡೋದಕ್ಕಿಂತ ನಮ್ಮ ಮಕ್ಕಳು ಖುಷಿ ಪಟ್ರೆ ನಾವಿಲ್ಲಿ ಬಂದದಕ್ಕೂ ಸಾರ್ಥಕ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಗೋವಿಂದ, ಜ್ಯೂಸ್ ತಗೊಂಡ್ ಬಾ. ಪರವಾಗಿಲ್ಲ, ನಾವು ಬರ್ತಾನೆ ಮುಗಿಸ್ಕೊಂಡು ಬಂದ್ವಿ. ಬೇಕಾದ್ರೆ ಆಮೇಲೆ ಕೇಳ್ತೀವಿ. ನೋಡಿ, ನಾನು ನೇರವಾಗಿ ಕೃಷಿಗೆ ಬಂದ್ಬಿಡ್ತೀನಿ. ನನ್ನ ಮಗಳಿಗೆ ಮದುವೆ ಆಗಿ 3 ತಿಂಗಳಾಯ್ತು. ಎಲ್ಲೋ ಗಂಡ ಹೆಂಡತಿ ನಡುವೆ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತಾರಲ್ಲ, ಅದು ಬಂದು ಅವರಿಬ್ರು ಬೇರೆ ಬೇರೆಯಾಗಿ ಡೈವರ್ಸ್ ಹೋಗಬೇಕಾಯ್ತು. ಅವಳನ್ನ ಅರ್ಥ ಮಾಡ್ಕೊಂಡು ಹೋಗ್ತಕ್ಕಂಥ ಹುಡುಗ ಸಿಕ್ಕಿದ್ರೆ ಇನ್ನೊಂದು ಮದುವೆ ಮಾಡೋಣ ಅಂತ ಇದ್ವಿ. ಹಾಗಿರುವಾಗ ಜಯ ಅವರು ನಿಮ್ ಬಗ್ಗೆ ಹೇಳಿದ್ರು. ಹಾಗಾಗಿ ನನ್ನ ಮಗಳನ್ನ ಅರ್ಥ ಮಾಡ್ಕೊಂಡು ಹೋಗುವಂತ ಹುಡುಗ ಸಿಕ್ಕಿದ್ರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಗಂಡು ಹುಡುಕೋವಾಗ ಜಯ ಅವ್ರು ಸಿಕ್ಕಿದ್ರು. ಅವ್ರು ನಿಮ್ ಸಂಬಂಧದ ಬಗ್ಗೆ ಹೇಳಿದ್ರು. ಈ ಸಂಬಂಧ ನಿಮ್ಗೆ ಒಪ್ಪಿಗೆ ಆದ್ರೆ ಆದಷ್ಟು ಬೇಗ ಇವ್ರು ಮದುವೆ ಮಾಡಿ ನಾನು ಇವಳು ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ.